ಜೆಡಿಎಸ್ನಲ್ಲಿ ಮುಂದಿನ ಕಾರ್ಯವೈಖರಿ ಬಗ್ಗೆ ಟಾಸ್ಕ್ಗಳನ್ನು ಕೊಡಲಾಗುತ್ತೆ ಅಂತ ಹೇಳಿ ಚಿಂತಾಮಣಿಯಲ್ಲಿ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ ಅವರು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ನಾನು ಕೋರ್ ಕಮಿಟಿ ಅಧ್ಯಕ್ಷನಾದ ಬಳಿಕ ಎಲ್ಲ ರಾಜ್ಯ ಘಟಕದ ಸಭೆಯನ್ನ ಮಾಡಲಾಗಿದೆ. ಶುಕ್ರವಾರ ಎಲ್ಲ ಜೆಡಿಎಸ್ ಜಿಲ್ಲಾಧ್ಯಕ್ಷರ ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯಲ್ಲಿ ಮುಂದಿನ ಬೆಳವಣಿಗೆ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಹಾಗೆ ಮಾರ್ಚ್ 15ರ ನಂತರ ರಾಜ್ಯದಾದ್ಯಂತ ಜಿಲ್ಲಾ ಪ್ರವಾಸ ಮಾಡಲಾಗುತ್ತೆ ಅಂತ ಹೇಳಿ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಹೇಳಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷರಾದ ನಂತರ 2 ತಿಂಗಳು ಆಯಿತು. ಈಗಾಗಲೇ ನಾವು ಎಲ್ಲ ರಾಜ್ಯ ಘಟಕಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸನ್ನು ಮಾಡಿದ್ದೇವೆ. ಈಗ ಮೊನ್ನೆ ಒಂದು 25 ಜಿಲ್ಲಾ ಅಧ್ಯಕ್ಷರುಗಳನ್ನು ನೇಮಕ ಮಾಡಿ ಆದೇಶ ಪತ್ರಗಳನ್ನು ಕೊಟ್ಟಿದ್ದೀವಿ. ಆವತ್ತು ಇನ್ನೂ ಕುಮಾರಣ್ಣವರು ಕಾರ್ಯಕ್ರಮಕ್ಕೆ ಬರೋದು ಸ್ವಲ್ಪ ತಡ ಆಗಿದ್ದರಿಂದ ಅವ್ರಿಗೆ ಟಾಸ್ಕ್ ಕೊಡಬೇಕಾಗಿತ್ತು. ಅಂದರೆ ಯಾವ ರೀತಿ ಮುಂದಿನ ಕಾರ್ಯವೈಖರಿ ಹೇಗಿರಬೇಕು ಅಂತೇಳಿ. ಹಾಗಾಗಿ ಅವತ್ತಾಗಲಿಲ್ಲ, ಆದೇಶ ಪತ್ರಗಳು ಮಾತ್ರ ಕೊಟ್ಟಿದ್ವಿ. ಈಗ ಶುಕ್ರವಾರ ಎಲ್ಲ ಜಿಲ್ಲಾಧ್ಯಕ್ಷರುಗಳನ್ನು ಕರೆದಿದ್ದೀವಿ. ಜಿಲ್ಲಾಧ್ಯಕ್ಷರು ಬಂದಾಗ ಅವರಿಗೆ ಮುಂದಿನ ಕಾರ್ಯವೈಖರಿ ಹೇಗಿರಬೇಕು ಏನು ಅನ್ನುವಂಥದ್ದನ್ನು ಕೊಟ್ಟು, ಆನಂತರ ಮಾರ್ಚ್ 15 ನಂತರ ನಾವೆಲ್ಲ ಜಿಲ್ಲಾ ಪ್ರವಾಸ ಮಾಡುವಂಥದ್ದನ್ನೆಲ್ಲ ಮಾಡ್ತೇವೆ. ಕೋರ್ ಕಮಿಟಿ ಇಡೀ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡುವಂಥದ್ದು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.